ಫಸ್ಟ್ನೇ ವಿಸಿಟ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಿಮಗೆ ಏನೆಲ್ಲ ರಿಸಲ್ಟ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು? ನನಗೆ ಫಸ್ಟ್ ವಿಸಿಟ್ ತಗೊಂಡಾಗ ಪೇನ್ಸ್ ಎಲ್ಲ ಕಡಿಮೆ ಆಯಿತು. ನನ್ನ ಹೆಸರು ಶಾಲಿನಿ ಅಂತ, ನಾನು ತುಮಕೂರಿಂದ ಬಂದಿದ್ದೀನಿ. ನನಗೆ ಕಾಲು ನೋವು ತುಂಬ ಇತ್ತು, ಅಂದರೆ ಪಾದಗಳು ತುಂಬ ನೋವ್ತಾ ಇತ್ತು, ಒಂದು ಸ್ವಲ್ಪ ಮಂಡಿ ನೋವು ಇತ್ತು. ಫಸ್ಟ್ ಟೈಮ್ ಡಾಕ್ಟರ್ ಬಂದು ಕನ್ಸಲ್ಟ್ ಮಾಡಿದಾಗ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ. ಅಂದರೆ ಮಂಡಿ ನೋವು ಕಾಲು ನೋವು ಹೇಗೆ ಸ್ಟಾರ್ಟ್ ಆಗಿದ್ದಮ್ಮ ನಿಮಗೆ? ಅದು ಗೊತ್ತಿಲ್ಲ ಸರ್, ಹೇಗೆ ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಅದು. ಬಟ್ ಬರ್ತಾ ಇತ್ತು. ಅಲ್ಲಿ ಡಾಕ್ಟರ್ ಹತ್ರ ತೋರಿಸಿದೆ, ಬೇರೆ ಕಡೆ ಎಲ್ಲ ತೋರಿಸಿದ್ದೆ. ಆದರೆ ಅವರು ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಕೊಡ್ತಿದ್ರು, ಬಟ್ ನನಗೇನು ಅದರಿಂದ ಏನು ಕ್ಯೂರ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ರಾಕೇಶ್ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಬಂದೆ. ಅಂದ್ರೆ ಬೇರೆ ಕಡೆ ತೋರಿಸಿದಾಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ನಿಮಗೆ? ಅದೇ ಸರ್, ಇಂಜೆಕ್ಷನ್ ಕೊಡ್ತಿದ್ರು, ಟ್ಯಾಬ್ಲೆಟ್ಸ್ ಕೊಡ್ತಿದ್ರು. ಅದರಿಂದ ನನಗೆ ಅದೇ ಒಂದೆರಡು ದಿನ ಚೆನ್ನಾಗಿರ್ತಿದೆ, ಮತ್ತೆ ಒಂದು ವಾರ ಆಗ್ತಿದ್ದಂಗೆ ಮತ್ತೆ ಅದೇ ಪೇನ್ ಸ್ಟಾರ್ಟ್ ಆಗ್ಬಿಡ್ತು. ಮತ್ತೆ ಪೇನ್ ಸ್ಟಾರ್ಟ್ ಆಯ್ತು, ಮತ್ತೆ ಅದೇ ಇದಾಗ್ತಿತ್ತು. ಹಂಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಮತ್ತೆ ಆಮೇಲೆ ವಿಡಿಯೋ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಡಾಕ್ಟರ್ ರಾಕೇಶ್ ಅವ್ರನ್ನ ನೋಡ್ಬಿಟ್ಟು ಆಮೇಲೆ ಒಂದ್ಸರಿ ತೋರ್ಸ್ಕೊಳ್ಳೋಣ ಅಂತ ಬಂದೆ. ಅದರಿಂದ ನನಗೆ ಈಗ ಕಾಲು ನೋವಾಗ್ಲಿ, ಮಂಡಿ ನೋವು, ಮೈ ಕೈ ಬೆನ್ನು. ಇದು ಎಷ್ಟನೇ ವಿಸಿಟ್ ಅಮ್ಮ ನಿಮಗೆ? ಇದು ನಾಲ್ಕನೇ ವಿಸಿಟ್. ನೀವು ಫಸ್ಟ್ನೇ ವಿಸಿಟ್ ಬಂದಾಗ ಫಸ್ಟ್ನೇ ವಿಸಿಟ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಿಮಗೆ ಏನೆಲ್ಲ ರಿಸಲ್ಟ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಯ್ತು? ನನಗೆ ಫಸ್ಟ್ನೇ ವಿಸಿಟ್ ತಗೊಂಡಾಗ ಪೇನ್ಸ್ ಎಲ್ಲ ಕಡಿಮೆ ಆಯ್ತು. ಅಲ್ಲಿಂದ ಕಂಟಿನ್ಯೂ ಆಗಿ ಅಲ್ಲಿಂದ ಪೇನ್ ಎಲ್ಲ ಕಡಿಮೆ ಆಯ್ತು ಸರ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನನಗೆ ಇನ್ನು ತೋರಿಸ್ಕೋಬೇಕು ಡಾಕ್ಟರ್ ಹತ್ರ ಅಂತ ಅನ್ನಿಸ್ತು. ಅವಾಗ್ಲಿಂದಾನೆ ನನ್ನ ಪೇನ್ ಎಲ್ಲ ಕಡಿಮೆ ಆಗ್ತಾ ಬಂತು. ಹಾಗೆ ಕಂಟಿನ್ಯೂ ಆಗಿ ಈ ತರ ಇಲ್ಲಿವರೆಗೂ. ಇವಾಗೆಲ್ಲ ಆರಾಮಿದ್ದೀರಾ? ಇವಾಗ ಆರಾಮಾಗಿದ್ದೀನಿ, ಅದ್ರ ಏನು ಪ್ರಾಬ್ಲಮ್ಸ್ ಏನಿಲ್ಲ. ಈ ಕೆಲಸ ಎಲ್ಲ ನೀವೇ ಮಾಡ್ಕೊಂತಾ ಇದ್ದೀರಾ? ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಮತ್ತೆ ಅದರಿಂದ ನನಗೇನು ತೊಂದರೆ ಇಲ್ಲ. ನಾನು ಹೇಳೋದೇನಂದ್ರೆ ಎಲ್ಲರೂ ಬಂದು ತೋರಿಸ್ಕೊಳ್ಳಿ ಡಾಕ್ಟರ್ ರಾಕೇಶ್ ಹತ್ರ ಅಂತ. ನಾನು ಎಲ್ರೂ ಮುಂಚೆ ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ನಿಮಗೆ? ಕಷ್ಟ ಅಂದ್ರೆ ಸ್ವಲ್ಪ ಪೇನ್ ಆಗ್ತಾ ಇತ್ತು ಸರ್. ಆದ್ರೂ ಕೆಲಸ ಮಾಡೋದು ಬಿಡಕ್ ಆಗಲ್ವಲ್ಲ, ನೀವೇ ಮಾಡ್ಕೊಂತಾ ಇದ್ದೀರಾ? ಕೆಲಸ ಮಾಡ್ಲೇಬೇಕು ಮನೆ ಕೆಲಸನ, ಅದನ್ನ ನಾನೇ ಮಾಡ್ಕೊತಾ ಇದ್ದೆ. ಪೇನ್ ಮಾತ್ರ ಇರ್ತಾನೆ ಇತ್ತು, ಇದಾಗ್ತಿರ್ಲಿಲ್ಲ. ಈಗ ಕೆಲಸ ಮಾಡಿದ್ರು ಅಷ್ಟೇನು ಪೇನ್ ಕಾಣಿಸ್ತಾ ಇಲ್ಲ ಸರ್. ಕೆಲಸ ಮಾಡಿದ್ರು ನನಗೆ ಯಾವ ತರದ್ದು ಪೇನ್ ಆಗ್ಲಿ ಯಾವ್ದು. ಏನೇನ್ ಕೆಲಸ ಮಾಡ್ಕೊಂತಾರೆ? ಮನೆ ಕೆಲಸ ಸರ್, ಮಾಮೂಲಿ ಕಸ ಗುಡಿಸೋದು, ನೆಲ ಒರೆಸೋದು, ಅಡಿಗೆ ಮಾಡೋದು, ತಿಂಡಿ ಮಾಡೋದು, ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ಹೊರಗಡೆ ಓಡಾಡೋದಾಗ್ಲಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ. ಈಗ ಆತರ ಏನು ಇದಿಲ್ಲ ಸರ್. ಮುಂಚೆ ಇದೆಲ್ಲ ಮಾಡಕ್ ಆಗ್ತಿರ್ಲಿಲ್ವಾ? ಮುಂಚೆ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಅದೇ ಪೇನ್ ಇತ್ತು. ಅದೇ ಆಗಾಗ ಡಾಕ್ಟರ್ ಹತ್ರ ತೋರಿಸೋದು, ಇಂಜೆಕ್ಷನ್ಸ್ ಮಾಡ್ಕೊಳ್ಳೋದು, ಈ ತರ ಇದಾಗಿತ್ತು. ಅದು ವಾಪಸ್ ಮತ್ತೆ ಬರೋದು ಒಂದು ವಾರ ಆದ್ಮೇಲೆ ಈ ತರ ಇದಾಗ್ತಾ ಇತ್ತು. ಈಗ ಆತರ ಇಲ್ಲ. ಡಯಟ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ? ರಾಜೇಶ್ ಡಾಕ್ಟರ್ ಏನ್ ಹೇಳಿದಾರೋ ಅದೇ ಡಯಟ್ ನಾನು ಇನ್ನೂ ಫಾಲೋ ಮಾಡ್ತಾ ಇದ್ದೀನಿ ಸರ್. ಅದೇ ಸ್ವಲ್ಪ ದಿನ ಇದೇ ತರ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಆ ಥರ ನಾನು ಫಾಲೋ ಮಾಡ್ತೀನಿ ಸರ್ ಡಯಟ್ನ. ನಾನು ಎಲ್ರಿಗೂ ಹೇಳೋದೇನಂದ್ರೆ, ನಮ್ಮ ಕರ್ನಾಟಕದ ಜನತೆ ಬಂದು ರಾಕೇಶ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅವ್ರವ್ರ ಕಾಯಿಲೆಗಳನ್ನ ವಾಸಿ ಮಾಡಿಸ್ಕೋಬೇಕು ಅಂತ ನಾನು ಎಲ್ರಿಗೂ ಕೇಳ್ತೀನಿ. ಮತ್ತೆ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದೀರಾ? ಸರ್, ಎಕ್ಸರ್ಸೈಸ್ ಎಲ್ಲ ಮಾಡಿ ಡಾಕ್ಟರ್ ಏನು ಹೇಳಿದ್ರು ಅದು ಡಯಟು ಮತ್ತೆ ಎಕ್ಸರ್ಸೈಸ್ ಅಷ್ಟನ್ನು ಮಾಡ್ತಾ ಇದ್ದೀನಿ ಸರ್. ಇದು ಫೋರ್ತ್ ವಿಸಿಟ್ ಅಲ್ವಾ ನಿಮ್ದು? ಹೌದು ಸರ್. ಇವಾಗ ನಿಮಗೆ ಎಷ್ಟು ಪರ್ಸೆಂಟ್? 90% ಕ್ಯೂರ್ ಆಗಿದೆಯಾ? 100% ಕ್ಯೂರ್ ಆಗಿದೆ. ಸೂಪರ್. ಫಸ್ಟ್ ಟೈಮ್ ತಗೊಂಡಾಗಲೇ ನನಗೊಂದು 70% ಇದಾಗಿದೆ. ಅದರಲ್ಲಿ ಸರ್ ಈಗ ಫುಲ್ ಕ್ಯೂರ್ ಆಗಿದೆ. ನಿಮಗೆ ಮೇನ್ ಆಗಿ ಬಂದಿದ್ದು ಮಂಡಿ ನೋವಾ? ಮೇನ್ ಆಗಿ ಬಂದಿದ್ದು ಮಂಡಿ ನೋವಿಗಿಂತ ಕೆಳಗಡೆ ಪಾದಗಳು ನೋವ್ತಾ ಇದೆ. ಆ ಪಾದಗಳ ನೋವಿಂದ ಹೆಜ್ಜೆ ಇಡಕ್ ಆಗ್ತಾ ಇರಲಿಲ್ಲ ಸ್ವಲ್ಪ. ಅದು ಕ್ರಮೇಣ ಜಾಸ್ತಿ ಆಗ್ತಾ ಬಂತು. ಆಮೇಲೆ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದೇನೋ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಇದಾಗಿ ತೋರಿಸ್ಕೊಂಡ್ಬಿಡೋಣ ಈಗಲೇ ಅಂತ ನಾನು. ಬೇರೆ ಎಲ್ಲೆಲ್ಲಿ ತೋರಿಸಿದ್ದೀರಾ ಹಾಸ್ಪಿಟಲ್? ಬೇರೆ ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿದ್ದೆ ಸರ್. ಅಲ್ಲೇ ನಾನು ನಮ್ಮೂರಿನಲ್ಲೇ ತೋರಿಸಿದ್ದೆ, ಬಟ್ ಅಲ್ಲೇನೋ ಅಂತ ಕ್ಯೂರ್ ಆಗಲಿಲ್ಲ ನನಗೆ. ಅದಕ್ಕೋಸ್ಕರ ನಾನೇನಂದ್ರೆ ನೋಡ್ಬಿಡೋಣ ಇದೊಂದು ಫೈನಲ್ ಆಗಿ ಅಂತ ಇದೆ. ಅದರಿಂದ ನನಗೆ ಒಳ್ಳೇದಾಗಿದೆ. ಪೇನ್ ಎಲ್ಲ ಕಡಿಮೆ ಆಗಿದೆ. ಅಂದ್ರೆ ಮಾಮೂಲಿ ಬೇರೆ ಟ್ರೀಟ್ಮೆಂಟ್ ತಗೊಂಡಿದ್ರಾ? ಆಯುರ್ವೇದಿಕ್ ತರದ ಬೇರೆ ಯಾವ್ದಾದ್ರು? ನಾನು ಆಯುರ್ವೇದಿಕ್ ಏನು ತಗೊಂಡಿರ್ಲಿಲ್ಲ ಸರ್, ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ್ದೆ. ಎಕ್ಸ್ರೇ ತೋರಿಸೋದು ಮಾಡೋದು, ಡಾಕ್ಟರ್ ಅವರೇ ಎಕ್ಸ್ರೇ ತೆಗೆಸ್ಕೊಂಬನ್ನಿ ಅಂತಿದ್ದು. ತಗೊಂಡೋಗಿ ಕೊಟ್ರೆ ಅದಕ್ಕೆ ನೋಡ್ಬಿಟ್ಟು ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಡ್ತಿದ್ರು. ಅದು ಅಮ್ಮಮ್ಮ ಅಂತಂದ್ರೆ ಒಂದು ವೀಕ್ ಅಷ್ಟೇ ಸರ್. ಆ ಪೇನ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗ್ತಿತ್ತು ಪೇನ್ ಎಲ್ಲ. ಹಂಗಾಗಿ ನಾನು ಬೇಜಾರಾಗಿ ಅದನ್ನ ಬಿಟ್ಬಿಟ್ಟಿದ್ದೆ. ಇನ್ನ ತೋರ್ಸ್ಕೊಳ್ಳೋದು ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಆಮೇಲೆ ಇಲ್ಲಿ ನಾನು ಯೂಟ್ಯೂಬ್ ನಲ್ಲಿ ನೋಡಿದಾಗ್ಲೇ ರಾಕೇಶ್ ಡಾಕ್ಟರ್ ಹಿಂಗ್ ಮಾಡ್ತಾರೆ ಅಂತ, ಕ್ಯೂರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನನಗೆ ಗೊತ್ತಾಯ್ತು. ಆಗ ನನಗೆ ಏನಾಯ್ತು, ಇಲ್ಲಿ ತೋರ್ಸ್ಕೊಳ್ಳೋಣ ಅಂತ ನಾನು ಬಂದಿದ್ದೆ. ಹೇಗೆ ಅನಿಸ್ತಾ ಇದೆ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ? ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಾಗ್ಲಿಂದ ನನಗೆ ಪೇನ್ ಎಲ್ಲ ಏನಿಲ್ಲ ಸರ್, ಆರಾಮಾಗಿದೆ ಅಂತ ಹೇಳ್ಬೋದು. ಮತ್ತೆ ಸ್ಟಾಫ್ಸ್ ಡಾಕ್ಟರ್ ಎಲ್ಲ? ಇಲ್ಲಿನ ಡಾಕ್ಟರ್ ಸ್ಟಾಫ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ. ಬಂದವ್ರನ್ನೆಲ್ಲರೂ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಸರ್. ತುಂಬಾ ಚೆನ್ನಾಗಿ. ಮತ್ತೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ನೋಡ್ತಾ ಇರೋರಿಗೆ ನಾನು ಹೇಳ್ತೀನಿ ಸರ್, ಕರ್ನಾಟಕ ಜನತೆಗೆ ನಾನು ಹೇಳೋದೇನಂದ್ರೆ, ಎಲ್ರಿಗೂ ಯಾರ್ಯಾರಿಗೆ ಪೇನ್ ಇದೆ, ಯಾರ್ಯಾರಿಗೆ ಇದಿದೆ, ಅದನ್ನ ತುಂಬಾ ಡಿಲೇ ಮಾಡಿದ್ರೆ ಇನ್ನೂ ಜಾಸ್ತಿ ಪೇನ್ ಆಗ್ಬೋದೇನೋ. ಡಿಲೇ ಮಾಡೋದು ಬೇಡ, ಬಂದು ಡಾಕ್ಟರ್ ರಾಕೇಶ್ ಸರ್ ಹತ್ರ ತೋರಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನನಗೆ ಆ ಅನುಭವ ಆಗಿದೆ, ಅದರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.